ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಲ್ಲ. ನಾನು ಕೂಡ 3 ದಿನದಿಂದ ಹುಷಾರ್ ತಪ್ಪಿ ಫೈನಲಿ ಇವತ್ತು ಸಖತ್ತಾಗಿಲ್ಲ, ಸುಮಾರಾಗಿದ್ದೀನಿ. ಓಕೆ ಓಕೆ ಇವತ್ತಿನ ವ್ಲಾಗ್ ಅಲ್ಲ, ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ. ಆ್ಯಂಡ್ ನನಗೆ ತುಂಬ ಕಮೆಂಟ್ಸ್ ಬಂದಿತ್ತು. ಅವ್ರು ಯಾರು ಕಮೆಂಟ್ ತುಂಬ ಹಳೆಯ ವಿಡಿಯೋಗಳಿಗೆಲ್ಲ ಕಮೆಂಟ್ ಹಾಕ್ತಿದ್ರಿ. ಯಾರು ಅಂತ ನಂಗೆ ಗೊತ್ತಿಲ್ಲ. ನೀವು ಯಾರಾದರೂ ನೋಡ್ತಾ ಇದ್ರೆ ನಾವೇ ಕಮೆಂಟ್ ಹಾಕಿ ಸಿಸ್ಟರ್ ಅಂತ ಹೇಳಿ ನನಗೆ ಕಮೆಂಟ್ ಹಾಕಿ, ಓಕೆನಾ? ಇವತ್ತಿನ ಟಾಪಿಕ್ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸೋಂತಹ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ನನಗೆ ಕಮೆಂಟ್ ಬಂದಿದ್ದು, ನಿಮಗೆ ಏನು ಗೋಸ್ಟ್ ಅಥವಾ ನೆಗೆಟಿವ್ ಎನರ್ಜಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ, ಅಥವಾ ನಿಮ್ಮ ಹಸ್ಬೆಂಡ್ ಸತ್ತೋದ್ಮೇಲೆ ಏನಾದರೂ ನಿಮಗೆ ಆ ಥರ ಏನಾದರೂ ಒಂಥರ ಫೀಲ್ ಆಗಿದೆಯಾ, ಆ ಥರದ್ದು ಏನಾದರೂ ಎಕ್ಸ್ಪೀರಿಯನ್ಸ್ ಅಂತ. ನನಗೆ ಪರ್ಟಿಕ್ಯುಲರ್ ಒಬ್ಬರೇ ಕೇಳ್ತಿದ್ರಾ ಅಥವಾ ಬೇರೆ ಬೇರೆಯವ್ರು ಕೇಳ್ತಿದ್ರಾ ನಂಗೆ ನೆನಪಿಲ್ಲ, ಸಾರಿ. ಬಟ್ ಆ ಥರ ಕಾಮೆಂಟ್ಸಸ್ ತುಂಬ ಬಂದಿದ್ದಾವೆ ನನಗೆ. ನಾನು ಹೇಳ್ತೀನಿ, ಮುಂದೆ ಹೇಳ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅಂತ ಇದೆ. ಬಟ್ ನನಗೆ ಏನು ವ್ಲಾಗಲ್ಲಿ ಅದನ್ನ ಟಾಪಿಕ್ ಬಗ್ಗೆ ಮಾತಾಡೋಕೆ ಟೈಮೇ ಸಿಕ್ಕಿರಲಿಲ್ಲ. ಅದು ಇವತ್ತು ಬಂದಿದೆ. ಆ್ಯಂಡ್ ನಾನು ಈಗಲೇ ಹೇಳ್ತಾ ಇದ್ದೀನಿ, ನನಗೆ ಆಗಿದ್ದಾವೆ, ಸಣ್ಣ ಪುಟ್ಟವಾಗಿದ್ದಾವೆ. ಬಟ್ ತುಂಬ ತುಂಬ ದೊಡ್ಡದಾಗಿ ತುಂಬ ತುಂಬ ಆಗದೇ ಇಲ್ಲ ಅನ್ನೋ, ಅಂದರೆ ತುಂಬ ಹೆದರ್ಕೊಂಡು ಇದಾಗೋ ಥರದ್ದು ಆ ಥರದ್ದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಚಿಕ್ಕ ಪುಟ್ಟದ ಎಕ್ಸ್ಪೀರಿಯನ್ಸ್ ಆಗಿದೆ. ಫಸ್ಟ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ದೊಡ್ಡಮ್ಮ ಮನೆಗೆ ಹೋದಾಗ ಏನೋ ಒಂಥರ ಮಳೆ ಟೈಮು, ಹುಳಗಳು ಮಳೆ ಟೈಮಲ್ಲಿ ಆ ಥರ ಗೆಜ್ಜೆ ಸೌಂಡು ಬರುತ್ತೆ. ಅದೇನಂತಾರೆ ಹಳ್ಳಿ ಕಡೆ ಅಂದರೆ, ಕೆಲವೊಂದು ಹುಳಗಳಿರುತ್ತೆ, ಆ ಹುಳ ಆ ಥರ ಸೌಂಡ್ ಮಾಡುತ್ತೆ ಅಂತ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಮಳೆ ಅಷ್ಟು ಜೋರಾಗಿ ಮಳೆ ಹುಯ್ಯೋ ಟೈಮಲ್ಲಿ ಹುಳಗಳು ಹೆಂಗೆ ಹಾರಾಡಿಕೊಂಡು ಅದು ಸೌಂಡ್ ಮಾಡೋಕ್ಕೆ ಸಾಧ್ಯ ಅಂತ. ಆಲ್ಮೋಸ್ಟ್ 12 ಗಂಟೆ ಆಗಿತ್ತು. ನಂದು ಹ್ಯಾಬಿಟ್ ಹೆಂಗೆ ಅಂದರೆ, 1 ಗಂಟೆಗೆ ಮಲ್ಕೊಂಬಿಟ್ರೆ ಸಂಜೆ 4 ಗಂಟೆ 5 ಗಂಟೆಗೆ ನಾನು ಹೇಳ್ತಾ ಇದ್ದಿದ್ದು. ಸೊ ಆ ಥರ ಹ್ಯಾಬಿಟ್ ಇದ್ದಾಗ ನೈಟ್ 12 ಗಂಟೆ ಆದರೂ ನಂಗೆ ನಿದ್ದೆ ಬರುತ್ತೆ. ಆಗ ಒಂಥರ ಗೆಜ್ಜೆ ಸೌಂಡು, ಇಲ್ಲೇ ಹೋಗ್ತಿದ್ದೀನೋ ಅನ್ನೋ ಥರ ಒಂಥರ ವಿಚಿತ್ರವಾಗಿ ಸೌಂಡ್ ಬಂದಿತ್ತು. ನನಗಂತೂ ತುಂಬ ಭಯ ಆಗೋಗ್ಬಿಟ್ಟಿತ್ತು. ಅದೇನು ಹುಳು ಸೌಂಡಾ ಅಥವಾ ನಿಜವಾಗ್ಲೂ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಸೌಂಡ್ ಗೊತ್ತಿಲ್ಲ. ಬಟ್ ನನಗೆ ಇನ್ನೂ ಚೆನ್ನಾಗಿ ನೆನಪೈತೆ. ಎಷ್ಟು ಸೌಂಡ್ ಅಂದರೆ, ನಮ್ಮ ಮನೆ ಡೋರ್ ಹತ್ರನೇ ಆ ಥರ ಸೌಂಡ್ ಬರ್ತಿದೆ ಅನ್ನೋ ಥರ ಫುಲ್ಲು ಗೆಜ್ಜೆ ಸೌಂಡ್ ಎಕ್ಸ್ಪೀರಿಯೆನ್ಸು. ಫಸ್ಟ್ ಟೈಮ್ ನಾನು ಆವಾಗ ಇನ್ನೂ ಒಂದು PU ರಜಕ್ಕೋ ಅಥವಾ ಯಾವುದಕ್ಕೋ ಹೋಗಿದ್ದೆ, ಇನ್ನೂ ಡಿಗ್ರಿನೂ ಆಗಿರಲಿಲ್ಲ, ಅಥವಾ ಫಸ್ಟ್ ಇಯರ್ ಡಿಗ್ರಿ ಇದ್ದೇನೋ. ನಾವು ರಜೆ ಸಿಕ್ತು ಅಂತ ಹೇಳಿದ್ರೆ ಹೋಗಿರಿವೆ, ಅಥವಾ ಹಬ್ಬ ಗಿಬ್ಬ ಇತ್ತು ಅಂದರೆ, ಹಬ್ಬ ಏನಿಲ್ಲ ಅವಾಗ ರಜಕ್ಕೆ ಅಂತ ಹೇಳಿ ಒಂದು ವಾರ 15 ದಿನ ಮಟ್ಕೋಗಿದೆ. ಅವಾಗ ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸೊ ಅದು ಬಿಟ್ಟರೆ ನನಗೆ ನಮ್ಮಮ್ಮ ಹೇಳ್ತಿರುತ್ತೆ ಇಲ್ಲಿ ಏನೋ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಹೇಳಿ. ನಮ್ಮಮ್ಮ ಹೇಳಿದ್ದು ಅದನ್ನು ಕೊನೆಗೆ ಹೇಳ್ತೀನಿ. ನಮ್ಮಮ್ಮ ಹೇಳಿದ್ದು, ನಮ್ಮಮ್ಮಂಗೆ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆ ರೀಸೆಂಟ್ ಅಮಾವಾಸ್ಯೆ ಹೋಯ್ತಲ್ಲ ಇವಾಗ ಅಂತ. ನನಗೆ ಯಾವುದೂ ಆಗಿಲ್ಲ. ಇದಿಷ್ಟು ದೊಡ್ಡ ಮನೆ ನಮ್ದು, ಇದು ಏನು ಹಿಂದ್ಗಡೆ ಮನೆ ಇದೆ, ಇದಿಷ್ಟು ಚಿಕ್ಕ ಮನೆ ಇದ್ದಾಗಲೂ ಕೂಡ ನಾನು ಒಬ್ಬೊಬ್ಬಳೇ ಇದ್ದೀನಿ, ಒಬ್ಬಳೇ ಮಲ್ಕೊತೀನಿ, ಒಬ್ಬಳೇ ಇರ್ತೀನಿ. ಇವಾಗ ಮುಂದ್ಗಡೆ ಮನೆ ಕಟ್ಟಿದೀವಲ್ಲ, ಫುಲ್ ಈಗ ಎಲ್ಲ ಒಟ್ಟಿಗೆ ದೊಡ್ಡ ಮನೆ ಇದೆ. ನಮ್ಮ ಪಾಪನು ಒಬ್ಬೊಬ್ಬಳೇ ಮಲಗಿರ್ತಾಳೆ. ಏನು ನನಗೆ ನನ್ನ ಮನೇಲಾಗಿರಲಿ ಅಥವಾ ನನ್ನ ಹಸ್ಬೆಂಡ್ ಮನೆ, ಆ ಮನೇಲಾಗಿದ್ರೆ ನನಗೆ ಯಾವುದೇ ರೀತಿಯಾದ ಇದುವರೆಗೂ ನೆಗೆಟಿವ್ ಎನರ್ಜಿ ಇದೆ ಅಥವಾ ಏನೋ ಒಂದು ನಡೀತಾ ಇದೆ ಅನ್ನೋದು ನಿಜವಾಗ್ಲೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ನಾವು ಒಬ್ಬೊಬ್ಬರೇ ಇರ್ತೀವಿ, ನಮ್ಮ ಮಕ್ಕಳು ಕೃತನು ಒಬ್ಬೊಬ್ಬಳೇ ಇರ್ತಾಳೆ. ಸೊ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಯಾವಾಗ ಅಂತ ಹೇಳಿದ್ರೆ, ನನ್ನ ಹಸ್ಬೆಂಡ್ದು ಯಾವುದೂ ರೀತಿಯಾದ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಬಟ್ ಅವರು ಡೆತ್ ಆದ ಒಂದು 2-3 ತಿಂಗಳಿಗೆ ಏನೋ ತುಂಬ ಅಳಿವ್ನಲ್ವ, ಆಗೊಂದು 6 ಮಂತ್ಸ್ ನಾನು ಡಿಪ್ರೆಷನಲ್ಲಿದ್ದೆ ಅಂತ ನಿಮಗೆ ಹೇಳಿದ್ದೀನಿ. ಅದು ನನ್ನ ತೀರಾ ಹತ್ತಿರದಲ್ಲಿರುವಂತಹ ಕ್ಲೋಸ್ ಸರ್ಕಲ್ಸ್ ಗೊತ್ತಿರುತ್ತೆ. ಯಾಕಂದರೆ ನಾನು ಬೆಳಗ್ಗೆಲ್ಲೇ ಕಾಲ್ ಮಾಡಿಬಿಟ್ಟು, ಹತ್ತಿರೋದು ಐತೆ ಚಂದನ ನನ್ನ ಫ್ರೆಂಡು 8 ಗಂಟೆಗೆ ಕಾಲ್ ಮಾಡಿ, ನಂಗೆ ಆಗ್ತಾಯಿಲ್ಲ, ನೀವು ನಂಬಲ್ಲ, ಉಪ್ಪಿಟ್ಟು ಮಾಡೋಕ್ಕೆ ಅಂತ ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಅವತ್ತು ಎಲ್ಲೋ ಹೋಗೋ ಸಂದರ್ಭ ಬಂದಿತ್ತು, ಹಿಂದಿನ ದಿನವೇ ಹೋಗಿ ಬರೋಕ್ಕಾಗಲಿಲ್ಲ ಅಂತ ಹೇಳಿ ಬೆಳಗ್ಗೆ ಸಲ ಬರ್ತೀವಿ ಅಂತ ಹೇಳಿದ್ರು. ಆ ಟೈಮಲ್ಲಿ ಉಪ್ಪಿಟ್ಟು ಚಿತ್ರಾನ್ನ ಮಾಡೋಕ್ಕೆ ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ. ನನಗೆ ನನ್ನ ನೆಗೆಟಿವ್, ಯಾಕಂದರೆ ನಾನು ಡಿಪ್ರೆಷನಲ್ಲಿದ್ದೆ, ನೆಗೆಟಿವ್ ಥಾಟ್ಸಿಂದ ಇರೋಕ್ಕಾಗದೆ 8 ಗಂಟೆಗೆ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಹೇಳ್ತಾ ಇದ್ದೀನಿ, ನಂಗೆ ಇರೋಕ್ಕಾಯ್ತಾ ಇಲ್ಲ, ನನಗೆ ಸ್ವಂತ ತುಂಬ ನೆನಪಾಗ್ತಿದ್ದಾರೆ ಹಾಗೆ ಹೀಗೆ ಅಂತ. ತುಂಬ ಒದ್ದಾಡೋಗ್ಬಿಟ್ಟಿದ್ದೀನಿ ಡಿಪ್ರೆಷನಲ್ಲಿ. ಈಗ ಒಂದು 6 ತಿಂಗಳಿಂದ ಹಾಳು ಬಿದ್ದು ಹೋದ್ರೈತದೆ. ಬದುಕಿದ್ರೆ ಏನಾದರೂ ಮಾಡ್ಕೋಬೋದು ನನಗೆ ನನ್ನ ಮಗಳಿಗೆ ಅಂತ ಹೇಳಿ ಎಲ್ಲವನ್ನ ಬಿಟ್ಟಾಕಿದ್ದೀನಿ. ಬಟ್ ಸಂಪೂರ್ಣವಾಗಿ ನೆನಪುಗಳನ್ನ ಬಿಟ್ಟಾಕಿದ್ದೀನ ನಿಜವಾಗ್ಲೂ ಇಲ್ಲ, ನೆನಪು ಆಗ್ತಾನೆ ಇರುತ್ತೆ. ಬಟ್ ಆ ಡಿಪ್ರೆಷನಿಂದ ಹೊರಗಡೆ ಅಂತೂ ಬಂದಿದ್ದೀನಿ. ಸೊ ನಮ್ಮ ಸ್ವಂತ ಸತ್ತೋದು 2-3 ತಿಂಗಳು. ನನಗೆ ಏನಂದರೆ ಈಗಲೂ ಅಪರೂಪ ಈ ಕನ್ಸಲ್ ಬರೋದು ನಮ್ಮ ಸ್ವಂತ. ಬಟ್ ಅವಾಗ ಕನ್ಸಲ್ ಬಂದರೂ ಏನು ಹೇಳ್ತಿರ್ಲಿಲ್ಲ. ಅದೇ ಹಾಸ್ಪಿಟಲ್ ಹುಷಾರು ತಪ್ಪದಂಗಾಗಿತ್ತಲ್ಲ ಆ ಥರ
ಏನೋ ಒಂಥರ ಆ ಥರ ವಿಚಿತ್ರವಾಗ್ಬಿಡ್ತಿತ್ತು. ಬಟ್ ಪರ್ಟಿಕ್ಯುಲರಾಗಿ ಒಂದು ಕನಸು ನನಗೆ ಇವತ್ತಿಗೂ ನೆನಪಿದೆ. ನಮ್ಮಮ್ಮ ಅವ್ರಿಗೆ ನಾನು ಇವತ್ತು ಈ ಕನಸನ್ನ ಹೇಳೇ ಇಲ್ಲ. ಅವರ ಸಂತು ಇದಾರಲ್ಲ, ಅವ್ರ ಅಕ್ಕಂಗೆ ಹೇಳಿದ್ದೆ. ಅವಾಗ ಎಲ್ಲರೂ ಚೆನ್ನಾಗಿ ಮಾತಾಡ್ತಿದ್ರಲ್ಲ, ಚೆನ್ನಾಗಿದ್ರಲ್ವಾ. ಅಷ್ಟೊತ್ತಿಗೆ ಡೆತ್ ಆಗಿ 3 ತಿಂಗಳು 4 ತಿಂಗಳು ಆಗಿತ್ತು. ಆವಾಗ ಹೇಳಿದ್ದೆ. ಏನಂತ ಹೇಳಿದ್ರೆ, ನಮ್ಮದು ಹಿಂದ್ಗಡೆ ಮನೆ ಇಷ್ಟೇನಿದೆ, ಚಿಕ್ಕ ಮನೆ ಇತ್ತು. ನಮಗೆ ಹಿಂದ್ಗಡೆ ಸೊಂಪ್ಲ ಹತ್ರ ಬಾಗಿಲಿತ್ತು. ಬಾಗಿಲು ಬಿಟ್ಟು ಹಿಂಗೆ ಹೋದ್ರೆ ಸೊಂಪ್ಲು, ನಾವು ಸೊಂಪ್ಲು ಅಂತೀವಿ, ಗಲ್ಲಿ. ಓಕೆ, ಗಲ್ಲಿ ಥರ ಬಿಟ್ಟಿರ್ತಾರಲ್ಲ, 2 ಅಡಿ ಅದನ್ನ. ಅಲ್ಲಿ ನಮ್ಮನೆ ಏನೋ ಒಂದು ಫಂಕ್ಷನ್ನ ಅಥವಾ ಪೂಜೆನ ಏನೋ ಮಾಡಿಸ್ತಾ ಇದ್ದಾರೆ. ನಮ್ಗೆ ಆಲ್ರೆಡಿ ನನಗೆ ಗೊತ್ತು ನಮ್ಮ ಸಂತು ಡೆತ್ ಆಗಿದ್ದಾರೆ ಅಂತೇಳಿ. ನಾನು ಒಂದು ಮೂಲೆಯಲ್ಲಿ ಕೂತಿದ್ದೀನಿ ಸಪ್ಪಗೆ. ಸಂತು ಬಂದು, ನಮ್ಮ ಸಂತಂದು ಹಸೆ ಡ್ರೆಸ್ ಇದೆ. ಮೆರೂನ್ ಕಲರ್ ಶರ್ಟು, ಒಂದು ವೈಟ್ ಪಂಚೆ, ಒಂದು ವೈಟು ಟವಲು. ಆ ಹಸೆ ಡ್ರೆಸ್ಸಲ್ಲಿ ಬಂದಿದ್ದಾನೆ. ಅಂದರೆ ಮದುವೆ ಟೈಮಲ್ಲಿ ಹೆಂಗಿದ್ದ, ಇನ್ನು ಫುಲ್ಲು ಯಂಗಾಗಿ ಅದೇ ರೀತಿ ಬಂದಿದ್ದಾನೆ. ಬಂದ್ಬಿಟ್ಟು ಸುಷ್ಮಾ ಬಾ ಅಂತ ಕರೆದ. ಅವನು ಏನಂದರೆ, ಇವ್ರಿಗೆ ಯಾರಿಗೂ ಕಾಣ್ತಾ ಇಲ್ಲವೋ, ಅಮ್ಮ ಅವ್ರಿಗೆ ಯಾರಿಗೂ ಕಾಣ್ತಾ ಇಲ್ವೋ, ಅಥವಾ ಅಮ್ಮ ಅವ್ರು ಯಾರು ಕೆಲ್ಸದ ಬ್ಯುಸಿಲಿ ನೋಡ್ಕೊಂಡಿಲ್ವಾ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ನಂಗೆ ಕರೆದ, ಹಿಂಗೆ ಕೈ ಕೊಟ್ಟ. ಸೊ ನನಗೆ ಕೈ ಇಟ್ಬಿಟ್ಟು ನಡಿ ಅಂತ ಹೇಳಿ ಹೋದಾಗ ಅಲ್ಲಿ ನಮ್ಮನೆ ಹಿಂದೆ ಸೊಂಪ್ಲು ಥರ ಇದೆಯಲ್ಲ, ಅಲ್ಲಿ ಕರ್ಕೊಂಡೋಗಿ ಮಾತಾಡ್ತಾ ಇದ್ರೆ. ನನಗೆ ಆಲ್ರೆಡಿ ಗೊತ್ತು ಏನಂತ ಅಂದರೆ, ಸಂತು ಇಲ್ಲ, ಆಲ್ರೆಡಿ ಇಲ್ಲ, ಅವ್ನು ಡೆತ್ ಆಗಿದ್ದಾನೆ ಅಂತ ನನಗೆ ಗೊತ್ತಿದ್ರೂ ನಾನು ಹೋಗಿದ್ದೀನಿ. ಅದು ಆತ್ಮ ಅಂತ ನನಗೆ ಗೊತ್ತಿಲ್ವ, ನನಗೆ ಇದು ತುಂಬ ಆಲ್ಮೋಸ್ಟ್ 1 ವರ್ಷದ ಹಿಂದೆ ಕನಸು ಬಿದ್ದಿರೋದ್ರಿಂದ ಅದೇನು ನಂಗೆ ಗೊತ್ತಾಗ್ತಾ ಇಲ್ಲ. ಬಟ್ ನಾನು ಹೋಗಿದ್ದೀನಿ. ಹೋದಾಗ ಏನಂದ್ರು ಅಂದರೆ, ಸಂತು ಒಂದು ಕಿಸ್ ಕೊಡು ಅಂತ ಕೇಳಿದ್ರು ನನ್ನ ಕನಸಲ್ಲಿ. ಓಕೆ, ಕೇಳಿದಾಗ ನನಗೆ ಗೊತ್ತಿತ್ತಲ್ಲ ಸಂತು ಸತ್ತೋಗಿ ಆತ್ಮವಾಗಿ ಬಂದವನೇ ಅಂತ. ಸೊ ಇಲ್ಲಿ ಕೊಡು ಅಂತ ಹೇಳಿದಾಗ ನಾನು ಇಲ್ಲ ಕೊಡಲ್ಲ, ನಾನು ಏನು ಕೆನೆ ಕೊಡ್ತೀನಿ ಅಂತ ಹೇಳಿದೆ. ಸೊ ಅವನು ಏನು ಮಾಡ್ಬಿಟ್ಟ, ಸಿಟ್ಟಲ್ಲಿ ಕೊಡು ಅಂದರೆ, ಇಲ್ಲ ನೀನು ಹಿಂಗೆ ಆಡ್ತೀಯಲ್ಲ ಎಲ್ಲವಾಗ್ಲೂ ಒಂದೇ ಥರ ಅಂತ ನನಗೆ ಗೊತ್ತು ಸತ್ತೋಗಿದ್ದಾನೆ ಅಂತ. ಹಂಗಂದಾಗ ಅವ್ನಿಗೆ ಏನಾಗ್ಬಿಡ್ತು ಅಂದರೆ, ಫುಲ್ಲು ಸಿಟ್ಟಲ್ಲಿ ಏನು ಅವ್ನು ಹಸೆ ಡ್ರೆಸ್ಸಲ್ಲಿ ಬಂದಿದ್ದ, ಅದು ದೇಹ ಎಲ್ಲ ಹೋಯ್ತು, ಬಾಡಿ ಎಲ್ಲ ಹೋಯ್ತು, ಒಂದು ಬಟ್ಟೆ ಹೋಯ್ತು. ಒಂಥರ ವೈಟ್ ಆಕಾರ ಬರುತ್ತೆ ನೋಡಿ, ಈಗ ದುರ್ಗಾಂಬ ಫಿಲ್ಮಲ್ಲಿ ಅದು ದೇವರಾಜ್ ಸರ್ ಫಿಲ್ಮಲ್ಲಿ ಲಾಸ್ಟ್ ಸೀನಲ್ಲಿ ಒಂಥರ ಗಾಳಿ ಟೈಪ್ ಬರುತ್ತಲ್ಲ, ಹಿಂದೆ ಹಿಂಗೆ ಅಟ್ಟಿಸ್ಕೊಂಡು ಹೋದಲ್ಲ, ಆ ಥರ ನಮ್ಮ ಸಂತು ಬಾಡಿ ಎಲ್ಲ ಹೋಗಿ ಒಂಥರ ವೈಟ್ದು ಮುಖ ಬಂದು ಹಿಂಗೆ ನನಗೆ ಕೊಡಲ್ಲ ನನಗೆ ಅಂತ ನಾನು ಅಂದಿದ್ದಕ್ಕೆ ಹಿಂಗೆ ಮುಂದೆ ಬಂದು ಹಿಂಗೆ ಎದುರಿಸ್ದಂಗೆ ಆಗ್ಬಿಡ್ತು ನನಗೆ. ಅದು ದೇಹ ಎಲ್ಲ ಹೋಯಿತು, ಬರೀ ಮುಖದ್ದು ಫೇಸು ವೈಟ್ಗಾಗಿ ಹಂಗೆ ನಾನೇ ಅವ್ರಿಗೆ ನನಗೆ ಗೊತ್ತಾಯಿತು. ನನಗೆ ಬಡ್ಕೊಂಡು ಹೊತ್ಕೊಂಡು ಅಲ್ಲಿಂದ ಬಂದ್ಬಿಟ್ಟು ಮನೆ ಒಳಗಡೆ ಬಂದೆ. ಸೊ ಎಚ್ಚರ ಆಗೋಯ್ತು. ನನಗೆ ಎಷ್ಟು ಹತ್ತಿದ್ದೀನಿ ಅಂದರೆ ಫ್ರೆಂಡ್ಸ್, ಇವತ್ತು ಕ್ಯಾಮ್ರಾ ಮುಂದೆ ನಿಮ್ಗಳ ಮುಂದೆ ಹೇಳ್ತಾ ಇದ್ದೀನಿ, ಎಷ್ಟು ಹತ್ತಿದ್ದೀನಿ ಅಂತ ನನಗೆ ಗೊತ್ತು. ಸಂತು ಅವ್ರ ಅಕ್ಕನಿಗೂ ಕಾಲ್ ಮಾಡಿ ಹೇಳಿದ್ನ, ಅಥವಾ ಅಲ್ಲಿ ಗಂಗೂರ್ಗೆ ಹೋದಾಗಲೇ ಹೇಳಿದ್ದೆ ಈ ಥರ ಬಿದ್ದಿತ್ತು ಅಂತ. ಬಟ್ ಅದು ಏನಕ್ಕೆ ಬಿದ್ದಿತ್ತು ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ. ನಾನು ನಮ್ಮ ಗುರುಗಳನ್ನ ಕೇಳಿದ್ದಕ್ಕೆ ಅವನಿಗೆ ನಿನ್ನ ಮೇಲೆ ತುಂಬ ಆಸೆ ಇತ್ತು, ತುಂಬ ಪ್ರೀತಿ ಇತ್ತು, ತುಂಬ ಕನಸುಗಳನ್ನ ಕಟ್ಕೊಂಡಿದ್ದಂತಹ ವ್ಯಕ್ತಿ ಅರ್ಧ ವಯಸ್ಸಿಗೆ ಈ ಥರ ಡೆತ್ ಆದಾಗ ನಿನ್ನ ಮೇಲಿರುವಂತಹ ಪ್ರೀತಿ ಒಂದು ಇದಕ್ಕೆ ಒಂಥರ ಗಾಳಿ ರೀತಿಯಲ್ಲಿ ನಿನ್ನ ಕನಸಲ್ಲಿ ಬಂದು ಹೋಗಿದ್ದಾನೆ. ಬಟ್ ಅವನಿಂದ ನಿಂಗೇನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಅವ್ನಿಗೆ ಮೋಕ್ಷ ಸಿಕ್ಕಿದೆ. ಸಂತು ಈ ಲೋಕದಲ್ಲಿ ಇಲ್ಲ, ಅವನು ಈ ಲೋಕದಲ್ಲಿ ಇಲ್ಲ, ಅವನು ಆಲ್ರೆಡಿ ಹೋಗಾಗಿದೆ ಅಂತ ಹೇಳೋದು. ಬಟ್ ನನಗೆ ಏನಂದರೆ, ಬರಲಿ ಕನ್ಸಲ್ಲಿ ಬರಲಿ, ಅಥವಾ ನಾನು ಯಾವ ದಾರಿಲಿ ಹೋಗಬೇಕು, ನಮ್ಮ ಮಗುನ ಯಾವ ರೀತಿ ಸಾಕಬೇಕು, ಅಥವಾ ನಾನು ಏನಾದ್ರು ತಪ್ಪು ಮಾಡ್ತಿದ್ದೀನಿ ಅದನ್ನು ತೋರಿಸ್ಕೊಡ್ಬೇಕು. ಅದನ್ನು ಬಿಟ್ಬಿಟ್ಟು ನನಗೆ ಆಲ್ರೆಡಿ ಡಿಪ್ರೆಷನಲ್ಲಿರೋ, ಆಲ್ರೆಡಿ ಬೇಜಾರಲ್ಲಿರೋಳಿಗೆ ಏನಕ್ಕೆ ಇವನು ಈ ಥರ ಹೆದರಿಸ್ತಾ ಅಂತ ಎಷ್ಟು ಹತ್ತಿದ್ದೀನಿ ಅಂದರೆ, ನಾನು ಇದುವರೆಗೂ ನಮ್ಮ ಅಮ್ಮಗೆ ಹೇಳಿಲ್ಲ, ಬಿಕಾಸ್ ನಮ್ಮಮ್ಮ ಹೆದರ್ಕೋತದೆ ಅಂತ. ಸೊ ಈ ಥರದ್ದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಅದೇ ಫಸ್ಟ್ ಆ್ಯಂಡ್ ಲಾಸ್ಟು. ನಾನು ಎಷ್ಟು ಹತ್ತಿದ್ದೀನಿ ಅಂದರೆ, ನಮ್ಮ ಸ್ವಂತ ಫೋಟೋ ಇಲ್ಲೂ ಹತ್ತೆ, ಅದೇ ಅವ್ರ ಪರ್ಸನ್ ಹತ್ರ ಹೇಳಿದೆ ಅಂದಲ್ಲ, ಅವರು ಸಮಾಧಾನ ಮಾಡಿದ್ರು, ಇಲ್ಲ ಹಂಗೆ ಹಿಂಗೆ ಶಾಸ್ತ್ರ ಎಲ್ಲ ಕೇಳಿದ್ದೀವಿ, ಒಂದು ಆಯಸ್ಸಿದೆ ಅಷ್ಟಂತೆ 34 ವರ್ಷ, ಅವ್ರ ಆಯಸ್ಸು ಮುಗ್ದೆ ಅವ್ನು ಹೋಗಿರೋದು. ಹಂಗಾಗಿ ಅವನು ಈ ಲೋಕದಲ್ಲಿ ಇಲ್ಲ, ಅವನು ಎಲ್ಲ ಅವ್ರ ಅಜ್ಜಿ ತಾತ ಹಿಂಡು ಕೂಡು ಅಂತ ಅಂತಾರೆ ಹಳ್ಳಿ ಕಡೆ, ಹಿಂಡು ಕೂಡಕ್ಕೆ ಸೇರ್ಕೊಂಡು ಆಗೈತೆ ಅಂತ. ನಾನು ಹಂಗೆ ಸಮಾಧಾನ ಮಾಡೋರು ಹೋದ್ಮೇಲೆ ನಾನು ಅತ್ತೆ, ನೀನು ಏನಕ್ಕೆ ನನಗೆ ಈ ಥರ ಮಾಡಬೇಕು, ನಾನು ಬದುಕಿರ್ಬೇಕಾ ಬೇಡವಾ, ಈಗ ಆಲ್ರೆಡಿ ನಾನು ಇದರಲ್ಲಿದ್ದೀನಿ, ನೀನು ಬಾ, ನಮ್ಮ ಮಗಳನ್ನ ಹೆಂಗೆ ಸಾಕೋದು, ನಾವು ಹೆಂಗೆ ಮುಂದೆ ಜೀವನ ನಡೆಸ್ಕೊಂಡು ಹೋಗೋದು ತಿಳಿಸು. ಯಾವ್ದಾದ್ರು ಕನಸನ್ನು ತಿಳಿಸ್ತೀಯಾ, ಅಥವಾ ಯಾವ್ದಾದ್ರು ಒಂದು ಸೈನ್ ಮುಖಾಂತರ ತಿಳಿಸ್ತೀಯಾ, ಅಥವಾ ಏನಾದರೂ ನಮ್ಮ ಸುತ್ತಮುತ್ತ ಏನಾದರೂ ಒಂದು ಇದ್ರ ಮೂಲಕ ತಿಳಿಸೋದು. ಅದಾಗ್ಬಿಟ್ಬಿಟ್ಟು ಈ ಥರ ಕನ್ಸಲ್ಲಿ ಬಂದು ಎದುರಿಸ್ತೀಯ ಹಂಗೆ ಹಿಂಗೆ ಅಂತ ಹತ್ತಿದ್ದೆ. ಅವತ್ತಿಂದ ಇವತ್ತಿಗೆ ಫ್ರೆಂಡ್ಸ್, ನೀವು ಯಾರು ನಂಬಲ್ಲ, ನನಗೆ ನಮ್ಮ ಸಂತು ಬಗ್ಗೆ ಒಂದೇ ಒಂದು ನೆಗೆಟಿವ್ ಕನಸುಗಳು ಬಿದ್ದಿಲ್ಲ.
ಅದಾದ್ಮೇಲೆ ಕನ್ಸುಗಳು ಬಿದ್ದಿದ್ದು ಹೆಂಗೆ ಅಂದರೆ ಅವ್ನು ಹಾಸ್ಪಿಟ್ಲಲ್ಲಿ ಇದ್ದಂಗೆ, ನಾನು ಎಲ್ಲ ಹಾಸ್ಪಿಟ್ಲಿಗೂ ತೋರಿಸ್ತಾ ಇದ್ದಂಗೆ, ಅದು ಯಾವ ಡಾಕ್ಟ್ರು ಕೂಡ ಇಲ್ಲ ದಿಸ್ ಇಸ್ ಫೈನಲ್ ಸ್ಟೇಜ್, ಉಳಿಸ್ಕೊಳಕ್ಕೆ ಸಾಧ್ಯ ಇಲ್ಲ, ಇರೋಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿರೋ ಥರ ಆ ಥರದ ಕನ್ಸುಗಳು ಬಿತ್ತು. ನಂಗೆ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದಮೇಲಂತೂ ಒಂದೇ ಒಂದು ಕನಸು ಪರ್ಟಿಕ್ಯುಲರಾಗಿ ಬೀಳ್ತು. ನಾನು ಹೋದ ಜನವರಿಲಿ ಮಂತ್ರಾಲಯಕ್ಕೆ ಹೋಗಿದ್ದು ನಾನು, ನನ್ನ ಫ್ರೆಂಡ್ ವರ್ಷಿತಾ. ನನಗೆ ಏನೇನು ಡೌಟ್ಸ್ಗಳಿತ್ತು ಸಂತು ಬಗ್ಗೆ ಆಗಿರ್ಬೋದು, ಬಿಫೋರ್ ಡೆತ್ತು, ಆಫ್ಟರ್ ಡೆತ್ತು, ನನ್ನ ಮನಸ್ಸಲ್ಲಿ ಏನೇನೆಲ್ಲ ಇತ್ತು ಅದಕ್ಕೆಲ್ಲ ಒಂದು ಕನಸಿನ ಮುಖಾಂತರ ರಾಯರು ನನಗೆ ಸ್ಪಷ್ಟಪಡಿಸಿದ್ರು. ಸೊ ನನಗೆ ಗೊತ್ತಾಗೋಯ್ತು ಏನೇನೆಲ್ಲ ನಡೆದಿದೆ ಏನು ಅಂತ. ನೀವು ಯಾರು ನಂಬಲ್ಲ, ನನಗೆ ಏನೇನು ನಾನು ಕ್ವಶನ್ಸ್ಗಳನ್ನ ಇಟ್ಕೊಂಡು ಹೋಗಿದ್ದೆ ಅದಕ್ಕೆಲ್ಲ ಆನ್ಸರ್ ಸಿಕ್ತು. ಒಂದು, ನಾನು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದೆ 2 ದಿನಕ್ಕೋ ಅಥವಾ 3 ದಿನಕ್ಕೋ ನನಗೊಂದು ಕನಸಲ್ಲಿ ಅದ್ರ ಮುಖಾಂತರ ನನಗೆ ಆನ್ಸರ್ ಸಿಕ್ತು. ಸೊ ನಾನು ಅದನ್ನು ಯಾವಾಗಲಾದರೂ ಹೇಳ್ತೀನಿ, ನನಗೆ ಇವಾಗ ಬೇಡ, ನಾವು ಮಾತಾಡ್ತಿರೋ ಟಾಪಿಕ್ ಬೇರೆ. ಓಕೆ, ಈ ಥರದ್ದು. ಆಮೇಲೆ ನಮಗೆ ಸಂತು ಫ್ರೆಂಡ್ ಒಬ್ಬರು ಡೆತ್ ಆದರು. ಓಕೆನಾ, ಅವ್ರು ಡೆತ್ ಆದ ದಿನ ನಾನು ಅಲ್ಲಿ ಹೋಗಿ ಒಂಥರ ಬೇಜಾರಾಯಿತು. ನಮ್ಮ ಸಂತು ಸತ್ತೋದು 9 ತಿಂಗಳಿಗೆ ಆವಣ್ಣ ಡೆತ್ ಆದರು. ತುಂಬ ಕುಚಿಕ್ಕು ದೋಸ್ತುಗಳು ಅವರು. ಡೆತ್ ಆದ ದಿನ ನಾನು ಅಲ್ಲಿ ಹೋದೆ, ಇದ್ದೆ. ದಪ್ಪನ್ ಮಾಡೋಕ್ಕೆ ಬಾಡಿ ಎತ್ಕೊಂಡು ಗದ್ದೆ ಹತ್ರ ನಾನು ಹೋಗಿಲ್ಲ, ಬಿಕಾಸ್ ಕೃತುನ ಗಂಗೂರಲ್ಲಿದ್ದೆ ನಾನು, ಪಕ್ಕದ ಮನೆಯವ್ರ ಹತ್ರ ಬಿಟ್ಟು ಅಲ್ಲಿ ಹೋಗಿದ್ದೆ. ಎಲ್ಲ ಬಾಡಿ ಎತ್ತ ತನಕ ನಿಂತಿದ್ದು, ಬಾಡಿ ಎತ್ತ ಮೇಲೆ ನಾನು ಬಂದೆ, ಬಿಕಾಸ್ ನೀರೊಳಗೆ ಗುರಿ ಹಾಕ್ಬಿಟ್ಟು ಹೋಗಿದ್ದೆ, ಬಂದು ಸ್ನಾನ ಮಾಡಬೇಕಿತ್ತು ಅಂತ. ನನ್ನ ಗದ್ದೆ ತುಂಬ ದೂರ ಆಯಿತು, ಕೃತುನ ಪಕ್ಕದ ಮನೆ ಬಿಟ್ಟಿದ್ದಲ್ಲ ಅಂತ ಹೇಳಿ ಅವತ್ತು ಬಂದೆ. ನಂಗೆ ಹೊತ್ತು ತಲೆನೋವು ಬಂದ್ಬಿಟ್ಟಿತ್ತು, ರಾತ್ರಿ ಎಲ್ಲ ತಲೆನೋವು, ಬೆಳಗಾನ ನಿದ್ದೆ ಬರೋ ಒಂಥರ ಯೋಚನೆ, ಅಯ್ಯೋ ನಮ್ಮ ಸಂತನು ಸತ್ತೋದ. ಅದು ನನಗೆ ಯಾರೋ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ನನಗೆ ಯಾರಾದರೂ ಹಿಂಗೆ ಏಜ್ ಆಗಿಲ್ದಿರೋ ಪರ್ಸನ್, 30 ವರ್ಷ, 35 ವರ್ಷ, 20 ವರ್ಷದ ಹುಡುಗರುಗಳು, ಹುಡುಗಿರು ಸತ್ತೋದ್ರೆ ಹೆಂಗೆ ಅಂದರೆ ನಮ್ಮ ಸಂತದ್ದಾಗಿತ್ತಲ್ಲ ನನಗೆ ಅದು ನೆನಪಾಗ್ಬಿಡುತ್ತೆ. ನನಗೆ ಅದು ನೆನಪಾದಾಗ ನನಗೆ ನಿದ್ದೆ ಬರೋಲ್ಲ, ಆ ಥರದ್ದೆಲ್ಲ ಆಗುತ್ತೆ ನನಗೆ. ಅದು ಪ್ರಾಬ್ಲಮ್ ಆಗ್ತಾ ಇದೆ ನಂಗೆ 1.5 ವರ್ಷದಿಂದ. ಅದೇನಾಯಿತು, ಅವತ್ತು ಬೆಳಗಾನ ನಾನು 1 ಗಂಟೆ 2 ಗಂಟೆ ಅಷ್ಟು ನಾನು ಎಚ್ಚರ ಇದ್ದೀನಿ. ಅವತ್ತು ನನಗೆ ಒಂದು ವಿಚಿತ್ರವಾದ ಎಕ್ಸ್ಪೀರಿಯೆನ್ಸ್ ಆಯಿತು. ನನಗೆ ಗಂಗೂರಲ್ಲಿ ನಮ್ಮ ಮನೇಲಿ ನನಗೆ ಯಾವತ್ತೂ ಆ ಥರದ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಒಬ್ಬೊಬ್ಬಳೇ ಇರ್ತೀನಿ, ಅಥವಾ ವಾಶ್ರೂಮ್ಗೆ ಹೋಗಬೇಕು ಅಂದರೆ ಮಧ್ಯರಾತ್ರಿಯಲ್ಲೇ ಒಬ್ಬೊಬ್ಬಳೇ ಎದ್ದು ಹೋಗ್ತೀನಿ. ನನಗೆ ಅದು ಇಲ್ಲೇನಿದೆ ಮುಂಡೂರಲ್ಲಿ, ಅದಕ್ಕೆ 2 ರಷ್ಟಿದೆ ಗಂಗೂರಲ್ಲಿ ಮನೆ, ಹಳೆ ಮನೆ ಅಂದರೆ ಫುಲ್ ದೊಡ್ಡ ಮನೆ. ಬಟ್ ನನಗೆ ಒಂದೇ ಒಂದು ದಿನವೂ ಏನು ಒಂದಿಷ್ಟುದೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಬಟ್ ಅವತ್ತು ನಮ್ಮ ಮನೆ ಒಳಗಡೆ ಆಗಿದ್ದಲ್ಲ, ರೋಡು ನಮ್ಮ ಮನೆಯಿಂದ ಒಂದು 5 to 10 ಮಿನಿಟ್ಸ್ ಅಂದ್ಕೊಳ್ಳಿ. ಹೆಂಗೆ ಅಂದರೆ, ಏನೋ ಒಂದು ವಿಚಿತ್ರವಾಗಿ ಪ್ರಾಣಿ ಥರ ಕೂಗೋದು. ಪ್ರಾಣಿ ಅಂದರೆ ಪ್ರಾಣಿಗಳ ಥರ, ಮನುಷ್ಯರ ಥರನೇ ಏನೋ ಒಂಥರ ನೋವಲ್ಲಿ ಇರೋ ಥರ ಕೂಗ್ತಾರಲ್ಲ, ಆ ಥರ ಕೂಗೋದು. ಅದನ್ನು ಕೂಗಿದ 10 ಸೆಕೆಂಡ್ 20 ಸೆಕೆಂಡ್ಗೆ ಒಂದು 10 ನಾಯಿಗಳಿದ್ದಾವೆ. 10 20 ಬಟ್ ತುಂಬ ಇದ್ದು, ಯಾಕಂದರೆ ಗೊತ್ತಾಗುತ್ತಲ್ಲ, ಅವು ನಾಯಿಗಳು ಕೂಗೋದು ಅಳೋ ಥರ, ಅಥವಾ ಒಂಥರ ವಿಚಿತ್ರವಾಗಿ ನಾಯಿಗಳು ಕೂಗೋದು. ಅದು ಎಷ್ಟಾಯಿತು ಅಂದರೆ ಹತ್ತತ್ರ 1 ಅವರ್ 2 ಅವರ್ ಕಂಟಿನ್ಯೂಸ್ ಪ್ರೋಸೆಸ್ ಆಗೈತೆ. ನನ್ನ ಜೀವನದಲ್ಲಿ ಅದೇ ಫಸ್ಟ್ ಟೈಮ್ ನಾನು ಆ ಥರ ವಿಚಿತ್ರವಾದ ಘಟನೆನ ನನ್ನ ಕಿವಿಯಾರೆ ಕೇಳಿಸ್ಕೊಂಡಿದ್ದು. ನಾನು ಎಷ್ಟೋ ಸಲ ಇದು ನನ್ನ ಭ್ರಮೆನ ಅಂತ ಹೇಳಿ ಎದ್ದು ಕೂತ್ಕೊಂಡು ಟೈಮ್ ನೋಡಿದೆ ಮೊಬೈಲಲ್ಲಿ, ಬಿಕಾಸ್ ಮಲಗಿದಾಗ ಏನೋ ಒಂಥರ ಭ್ರಮೆ ಥರ ಆಗ್ಬಿಡುತ್ತೈತೆ. ಅದು ನನ್ನ ಭ್ರಮೆ ಅಲ್ಲ, ಅದು ಏನೋ ಒಂಥರ ಕೂಕ್ಕೊಳ್ಳೋದು, ಏನೋ ಒಂಥರ ಕಿರ್ಚಾಡೋದು. ಅದು ಪ್ರಾಣಿನೂ ಅಲ್ಲ, ಒಂಥರ ಮನುಷ್ಯನ ಥರನೇ ಕಿರ್ಚೋದು. ಅದಾದ ಒಂದು 10 ಸೆಕೆಂಡ್ 20 ಸೆಕೆಂಡ್ ಅದ್ರ ಹಿಂದ್ರೆನೇ ನಾಯಿಗಳು ಬೊಗಳವು. ಅದು ಹತ್ತತ್ರ 1 ಗಂಟೆ 1.5 ಗಂಟೆ ಹಾಗೆ ಆ ಪ್ರೊಸೆಸ್ ನಡೀತು. ನಾನು ಅವತ್ತು ಮಲ್ಕೊಂಡಾಗ ಮಿಡ್ನೈಟ್ 1:30ನೋ 2 ಗಂಟೆನೋ ಆಗಿತ್ತು. ಹನುಮಾನ್ ಚಾಲಿಸ ಆಂಜನೇಯ 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 ರಾಯರೇ ರಾಯರೇ ಅಂತ ಎಷ್ಟು ಬೇಡ್ಕೊಂಡಿದ್ದೀನಿ ಅಂದರೆ ಅಷ್ಟು ಭಯ. ನಮ್ಮ ಮನೆ ಮುಂದೆನೂ ಆಗಿರೋದಲ್ಲ, ನಮ್ಮ ಮನೆಯಿಂದ ಏನೋ ಒಂದು 5-10 ಅಂದರೆ 5 ಒಂದು ಎಷ್ಟು ಒಂದು 500 ಮೀಟರು, ಅಂದರೆ ನಮ್ಮ ಮನೆಯಿಂದ 5-10 ನಿಮಿಷ ದೂರದಲ್ಲಿ, ಎಲ್ಲೋ ದೂರದಲ್ಲಿ ಸ್ವಲ್ಪ ನಡೀತಾ ಇದೆ ಅಂತ. ಅದು ವಿಚಿತ್ರವಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು. ಅದು ಏನು ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಅಷ್ಟೊತ್ತಿನಲ್ಲಿ ಯಾವ ಪ್ರಾಣಿಗಳು ಆ ಥರ ಕೂಗ್ಕೊಳ್ಳಲ್ಲ. ಆ್ಯಂಡ್ ಪ್ರಾಣಿಗಳು ಕೂಗ್ಕೊಂಡ್ರೆ ನಾಯಿಗಳು ಆ ಥರ ಬೊಗಳಲ್ಲ ಫ್ರೆಂಡ್ಸ್. ನಾಯಿಗಳ ಕಣ್ಣಿಗೆ ನೆಗೆಟಿವ್ ಎನರ್ಜಿ ಬಿದ್ದರೆ ಮಾತ್ರ ಅದು ಆ ಥರ ಬೊಗ್ಳಕ್ಕೆ ಸ್ಟಾರ್ಟ್ ಮಾಡೋದು. ಅದು ಏನೋ ಒಂದು 10 ನಾಯಿಗಳ ಮೇಲೆ ಇದುವೇನೋ ಆ ಥರ ಬೊಗಳುತ್ತಾ ಇತ್ತು. ಸೊ ನಾನು ಅದನ್ನು ತುಂಬ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಗೋಸ್ಟ್ ಅಂತ ಹೇಳ್ಬೋದಾ, ನೆಗೆಟಿವ್ ಎನರ್ಜಿ ಅಂತ ಹೇಳ್ಬೋದಾ, ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ನಾನು ಬೆಳಗ್ಗೆನೂ ಎದ್ದು ತುಂಬ ಯೋಚನೆ ಮಾಡಿದೆ, ಏನಕ್ಕೆ ಈ ಥರ ಆಯಿತು ಅಂತ. ಬಟ್ ಅದು ಆನ್ಸರ್ ಇಲ್ಲಿ ನಮ್ಮಮ್ಮಂಗೆ ಇವಾಗ ಅಮಾವಾಸ್ಯೆ ಟೈಮಲ್ಲಿ ಆಗಿರೋದು ಏನಂದರೆ, ಏನೋ ನಮ್ಮ ಮನೆ ಹಿಂದ್ಗಡೆ ಮುರ್ಕೊಂಡು ಬಿದ್ದೇ ಹೋಯ್ತೇನೋ ಅನ್ನೋ ಥರ. ಇನ್ನೂ 10 ಗಂಟೆ ಅಂತೆ ಅವತ್ತು ಅಮಾವಾಸ್ಯೆ, 10 ಗಂಟೆ 10:30, ಬಿಕಾಸ್ ನಮ್ಮಮ್ಮ ನಿದ್ದೆ ಮಾಡಲ್ಲ, ನೈಟ್ ಹೊತ್ತು ನಿದ್ದೆ ಬರಲ್ಲ ಅಂತ ಹೇಳಿ. ಇನ್ನೂ ಚೆನ್ನಾಗಿದ್ರೆ ಹೋಯ್ತೇನೋ ಮುರ್ಕೊಂಡು ಅಂತ ಬಿದ್ದೋಯ್ತಂತೆ. ಅಮ್ಮ ಹೋಗ್ಬಿಟ್ಟು ಅಡುಗೆ ಮನೆ ಕೊಟ್ಟಿಗೆಲೆಲ್ಲ ನೋಡೈತೆ, ನಮ್ಮ ಮನೆ ಒಳಗಡೆ ಏನಾದ್ರು ಪಾತ್ರೆ ಅಥವಾ ಸೌದೆ ಏನಾದ್ರು ಬಿದ್ದೋಗಿದೆಯಾ ಅಂತ. ಇಲ್ಲ, ಬಿದ್ದೋಗಿಲ್ಲ ಏನೂ.
ಆ ಥರದ್ದು ನಮ್ಮ ಅಮ್ಮಂಗೆ ಇದೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅಂದರೆ ನಮ್ಮ ಮನೆ ಒಳಗಡೆ ಅಲ್ಲ, ಅಂದರೆ ಅಕ್ಕಪಕ್ಕ ಸರೌಂಡಿಂಗ್ ಆ ಥರದ್ದು ಪ್ಲೇಸಸ್ಸಲ್ಲಿ ಆ ಥರದ್ದು ಸೌಂಡ್ ಆಯಿತು. ಅಮ್ಮ ಹೋಗಿ ನೋಡೈತೆ ಏನೂ ಇಲ್ಲ. ಯಾಕಂದ್ರೆ ನಮ್ಮ ಅಮ್ಮಂಗೆ ಗೊತ್ತು ಇದೇನು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ ಅಮ್ಮಂಗಾಗಿರೋದು. ಈ ಥರ ತುಂಬ ವರ್ಷಗಳಿಂದ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ನನಗೆ ಪರ್ಟಿಕ್ಯುಲರ್ ನನಗೆ ನಮ್ಮ ಮನೆ ಒಳಗಡೆಯಿಂದ ನನಗೆ ಕೇಳಿಸಿಲ್ಲ. ಬಟ್ ನಮ್ಮ ಅಮ್ಮಗೆ ಕೇಳಿಸ್ತಿರುತ್ತೆ ಆ ಥರದ್ದು ಆಗಿದೆಯಂತೆ ನಮ್ಮ ಅಮ್ಮಗೆ. ಅಂದರೆ ನಮ್ಮ ಮನೆ ಅಲ್ಲ, ನಮ್ಮ ಪಕ್ಕದ ಮನೆಯವ್ರು ಹೇಳ್ತಿದ್ರಂತೆ. ಇನ್ನೊಬ್ರು ಯಾರೋ ಮಧ್ಯರಾತ್ರಿ 2 ಗಂಟೆಲಿ ಯಾರೋ ದಡ 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 ಅಂತ ಓಡ್ ಹೋದಂಗೆ, ಒಂಥರ ವಿಚಿತ್ರವಾಗಿ ಕಿರುಚ್ಕೊಂಡು ಓಡ್ ಹೋದಂಗೆ ಸೌಂಡ್ ಬತ್ತಂತೆ ಅವರಿಗೆ. ಅವರು ಎದ್ದಿದ್ರಂತೆ ಆ ಟೈಮಲ್ಲಿ ಮಧ್ಯರಾತ್ರಿ. ಅವತ್ತೇ ಅಮಾವಾಸ್ಯೆ ದಿನನೇ ಅಮ್ಮಂಗೆ ಈ ಥರ 10:30ಲಿ ಈ ಥರ ಸೌಂಡ್ ಕೇಳಿಸಿದೆ. ಅದಾದ ಮೇಲೆ ಇನ್ಯಾರೋ ನಮ್ಮ ಪಕ್ಕದ ಮನೆಯವ್ರಿಗೆ 2 ಗಂಟೆ ರಾತ್ರಿ ದಡ 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 ಅಂತ ಒಂಥರ ವಿಚಿತ್ರವಾಗಿ ಏನೋ ಒಂಥರ ಸೌಂಡ್ ಮಾಡಿಕೊಂಡು ಓಡ್ ಹೋದಂಗೆ. ಈಗ ಪ್ರಾಣಿಗಳು ನಾಯಿ ಓಡೋದ್ರು ಒಂಥರ ಸೌಂಡು, ಅದು ಮನುಷ್ಯರು ಹೋದರೆ ಮನುಷ್ಯರ ಪಾದದ ಸೌಂಡು ಹೆಂಗೆ ಬರುತ್ತೆ ಅದು ಗೊತ್ತಾಗುತ್ತೆ. ಆ ಥರ ಆಯ್ತಂತೆ. ಸೊ ಆ ಥರದ ಎಕ್ಸ್ಪೀರಿಯನ್ಸ್ ನಮ್ಮ ಅಮ್ಮಂಗೆ ತುಂಬ ಆಗಿದ್ದಾವೆ ಸಣ್ಣ ಪುಟ್ಟದ್ದು. ಬಟ್ ನನಗೆ ಯಾವುದಾದ್ರೂ ನಮ್ಮ ಸಂತು ವಿಚಾರದಲ್ಲಿ ನಾನು ಅವತ್ತು ಎಷ್ಟು ಬಡ್ಕೊಂಡೆ ಅಂದರೆ ನಿಜವಾಗ್ಲೂ ನಮ್ಮ ಸಂತು ಅದೊಂದೇ ನನ್ನ ಪ್ರಕಾರ ಸ್ವಲ್ಪ ನೆಗೆಟಿವ್ ಆಗಿ ನನ್ನ ಕನಸಲ್ಲಿ ಬಂದಿದ್ದು, ನನ್ನ ಹೆದರಿಸೋ ಥರ. ಇನ್ನು ಅವತ್ತಿಂದ ಇವತ್ತವರೆಗೂ ನಮ್ಮ ಸಂತು ಅಲ್ಲೇ ಆಲ್ಮೋಸ್ಟ್ ಒಂದು 3-4 ತಿಂಗಳಾಯ್ತು. ಈ ಸಲ ಊರಿಗೆ ಹೋದಾಗಲೂ ಗದ್ದೆ ಹತ್ರ ಎಲ್ಲ ಹೋಗಿ ಕೈ ಮುಕ್ಕೊಬಂದೆ. ನಿಜವಾಗ್ಲೂ ಒಂದು ಕನಸಲ್ಲಿ ಬರಲ್ಲ, ಅನ್ನೋ ಕನಸಲ್ಲೂ ಬರಲ್ಲ, ಏನತ್ರಲ್ಲೂ ಬರಲ್ಲ. ನಮ್ಮ ಗುರುಗಳು ಹೇಳಿದ್ದೆ ಅಷ್ಟು, ಸಂತು ಇಲ್ಲ ಈ ಲೋಕದಲ್ಲಿ, ಇದ್ದಿದ್ರೆ ಅವನು ಖಂಡಿತವಾಗ್ಲೂ ಬರೋನು. ನಿನಗೆ ಏನಾಗ್ತಿದೆ ಅದಕ್ಕೆ ಅವನೇ ನಿಂತ್ಕೊಳ್ಳೋನು, ನಿನ್ನ ಬೆಂಬಲಕ್ಕೆ ನಿನಗೆ ಏನು ಅನ್ಯಾಯ ಆಗ್ತಿದೆ ಅವನೇ ನಿಂತ್ಕೊಂಡಿರೋನು. ಅಥವಾ ಏನಾದರೂ ಒಂದು ಸೈನ್ಸ್ ಅಂದರೆ ಒಂದು ಏನಾದರೂ ಒಂದು ಮುಖಾಂತರ ನಾನಿದ್ದೀನಿ ಅಂತ ಅವನು ತೋರಿಸ್ಕೊಳ್ಳೋನು. ಖಂಡಿತವಾಗ್ಲೂ ಇಲ್ಲ, ಅವನ ಆತ್ಮಕ್ಕೆ ಮೋಕ್ಷ ಸಿಕ್ಕಿದೆ ಅಂತ ಹೇಳಿ. ಸೊ ತುಂಬ ಕಡಿಮೆ ನನಗೆ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದು. ಬಟ್ ಕೆಲವೊಂದು ಆಗಿರೋದಂತೂ ಸತ್ಯ. ಅದನ್ನು ನಾನು ನನ್ನ ಭ್ರಮೆನ ಅಂತ ಚೆಕ್ ಮಾಡ್ಕೊಂಡಿದ್ದೀನಿ 2-3 ಸಲ. ಅದು ಭ್ರಮೆ ಅಲ್ಲ, ರಿಯಲ್ ಆಗಿ ಇರ್ತಿರೋದು. ಅದಾದಮೇಲೆ ಇನ್ಯಾವುದೂ ಆಗಿಲ್ಲ. ನಾವು ಬೆಂಗಳೂರಲ್ಲಿ ಇದ್ದಾಗಲೂ ಕೂಡ ನನಗೆ ಯಾವುದೇ ರೀತಿಯಾದ ಆ ಥರದ್ದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಆ್ಯಂಡ್ ಸಂತು ಅವ್ರದ್ದು ಕೂಡ ಇಲ್ಲ. ಕೆಲವೊಬ್ಬರು ಹೇಳ್ತಾರೆ ಆ ಥರ ಆಯಿತು ಈ ಥರ ಆಯಿತು ಅಂತ. ಸೊ ಇಲ್ಲದೇ ಇರೋ ಸುಳ್ಳುಗಳೆಲ್ಲ, ಇಲ್ಲದೇ ಇರೋ ಪರ್ಸನ್ ಮೇಲೆ ಇಲ್ಲದೇ ಇರೋ ಸುಳ್ಳುಗಳೆಲ್ಲನೂ ಹೇಳೋದಲ್ಲ. ಸೊ ಸಂತು ಬದುಕಿದಾಗಲೂ ಒಳ್ಳೆಯವನಾಗಿದ್ದ, ಹಾಗೆ ಸತ್ತ ಮೇಲೂ ಕೂಡ ಒಳ್ಳೆಯ ಹೆಸರನ್ನು ತಗೊಳೋದ. ಸತ್ತಾದ ಮೇಲೂ ಕೂಡ ಯಾವುದೇ ರೀತಿಯಾದ ಕೆಟ್ಟ ಹೆಸರು ಇಲ್ಲ ಅವನ ಮೇಲೆ. ನನ್ನ ಗಂಡನಲ್ಲಿ ಇನ್ಯಾವುದೂ ಇರಲಿಲ್ಲ. ಬಟ್ ಒಂದು ಸಲ ಏನಾಯಿತು ಅಂತ ಹೇಳಿದ್ರೆ, ನಾನೇನಾದರೂ ಮಾಡಬೇಕು ಅಂದರೆ ತುಂಬ ಯೋಚನೆ ಮಾಡ್ತಾ ಇರ್ತೀನಿ, ಮಾಡಲಾ ಬೇಡವಾ ಅಂತ. ಅದು ಸಂತುನೇ ಅಂತ ಹೇಳೋಕ್ಕಾಗಲ್ಲ, ಅಥವಾ ನಾನು ನಂಬಿರೋ ದೇವರು ಅಂತ ಹೇಳೋಕ್ಕಾಗಲ್ಲ. ಬಟ್ ನನಗೆ ಸಿಕ್ಸ್ತ್ ಸೆನ್ಸ್ ಅನ್ನೋದು ವರ್ಕ್ ಆಗ್ಬಿಡುತ್ತೆ ಫ್ರೆಂಡ್ಸ್. ಸಿಕ್ಸ್ತ್ ಸೆನ್ಸಾ ಅಥವಾ ನಾನು ನಂಬಿರೋ ದೇವರ ಅಥವಾ ಸಂತುನೇ ಆ ಥರ ತೋರಿಸ್ತಾರ ಏನೋ ನಂಗೆ ಗೊತ್ತಿಲ್ಲ. ಬಟ್ ನಾನು ಯಾವುದು ತಪ್ಪು ಸರಿ ಮಾಡಲಾ ಬೇಡವಾ ಅಂತ ಯೋಚನೆ ಮಾಡ್ತಿರ್ತೀನಲ್ಲ, ಆವಾಗ ನನಗೆ ಇಂಥ ದಾರಿಲೇ ಹೋಗು ಅಂತ ಹೇಳಿ ತೋರಿಸ್ಕೊಡ್ತಾರೆ. ಅದು ಇತ್ತೀಚೆಗೆ ಆಗ್ತಿರುವಂತಹ ಅನುಭವಗಳು. ಅದೇನು ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗೆ ಒಂದು ಸಿಗುತ್ತೆ, ನೀವು ಮಾಡ್ತಿರೋ ತಪ್ಪು ಅದು ಯಾವುದಾದ್ರೂ ಮುಖಾಂತರ ಸಿಗುತ್ತೆ. ಸೊ ರೀಸೆಂಟಾಗಿ ನಾನು ನನ್ನ ಬೆಳ್ಳಿ ಬ್ರಾಸ್ಲೈಟ್ನ ಕಳ್ಕೊಂಡೆ. ಅವತ್ತು ನನಗೆ ಅಷ್ಟು ಗೊತ್ತೇ ಆಗಿಲ್ಲ, ನಾನು ಕಳ್ಕೊಂಡು ಬಂದೆ. ಅವತ್ತು ಕಳ್ಕೊಂಡಾಗಲೂ ಕೂಡ ನಂಗೆ ಗೊತ್ತಾಗಲಿಲ್ಲ. ಅದು ಕಳ್ಕೊಂಡು ಒಂದು ದಿನಕ್ಕೆ ನಾನು ಕೈ ನೋಡಿಕೊಂಡೆ, ನನ್ನ ಕೈಲಿ ಬೆಳ್ಳಿ ಬ್ರಾಸ್ಲೆಟ್ ಇಲ್ಲ ಅಂತ ಹೇಳಿ. ಸೊ ನನಗೆ ಅವತ್ತು ಗೊತ್ತಾಯಿತು, ನನಗೆ ಎಲ್ಲೋ ನಾನು ಒಂದು ಕಡೆ ಏನೋ ಒಂದು ಮಿಸ್ಟೇಕ್ ಮಾಡ್ತಾಯಿದ್ದೀನಿ, ಏನೋ ಒಂದು ತಪ್ಪು ಮಾಡ್ತಾಯಿದ್ದೀನಿ. ಸೊ ಅದ್ರದ್ದು ಏನೋ ಒಂದು ಚಿಹ್ನೆನ ತೋರಿಸ್ಕೊಡ್ತಾ ಇದ್ದಾರೆ ನನಗೆ. ಅಂದರೆ ಫಾರ್ ಎಕ್ಸಾಂಪಲ್ ಹೇಳಿದ್ದು, ನಾನು ಏನೇ ಮಾಡೋಕ್ಕೆ ಹೋದ್ರೂ ಇದು ತಪ್ಪಾ ಅಥವಾ ಅದು ಸರಿನಾ ಅಂತ ಯಾವುದಾದ್ರೂ ಒಂದು ದಾರಿ ಮೂಲಕ ನನಗೆ ತಿಳಿಯುತ್ತೆ. ಅದು ಸಂತುನೇ ತೋರಿಸ್ತಿದ್ದಾರೆ ಅಥವಾ ನನ್ನ ನಂಬಿರೋ ರಾಯರೇ ತೋರಿಸ್ತಿದ್ದಾರೆ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಇವಾಗ ಏನಾಗ್ತಿದೆ ಅದು ನಾನು ಅಂದ್ಕೊಂಡಿರೋ ಥರನೇ ಎಲ್ಲ ಆಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಏನೇನೆಲ್ಲ ಪ್ರೋಸೆಸ್ ಆಗ್ತಾ ಇದೆ ಅಂತ. ಬಟ್ ಗೋಸ್ಟ್ ಏನು ಹೇಳ್ತೀವಿ, ನೆಗೆಟಿವ್ ಎನರ್ಜಿ ಇರೋದಂತೂ ಖಂಡಿತವಾಗ್ಲೂ ಸತ್ಯ. ನನಗೆ ಕೆಲವೊಂದು ಕನಸುಗಳು ನನ್ನ ನಾಲಿಗೆಯಲ್ಲಿ ಮತ್ತಿ ಇದೆ ಫ್ರೆಂಡ್ಸ್, ಅದು ತೋರ್ಸೋಕ್ಕಾಗಲ್ಲ ವೀಡಿಯೋದಲ್ಲಿ. ಅಲ್ಲಿ ಸೈಡಲ್ಲಿ ಮತ್ತಿ ಇದ್ರೆ ಏನಂದರೆ, ನನಗೆ ಕೆಲವೊಂದು ಕನಸುಗಳು ಬೀಳುತ್ತಲ್ಲ ಅದು ನಿಜ ಆಗುತ್ತಂತೆ. 100% 200% ನನಗೆ ಕೆಲವೊಂದು ಕನಸುಗಳು ನನಗೆ ಬಿದ್ದಿದ್ದು ನಿಜ ಆಗಿದ್ದಾವೆ. ಅದನ್ನು ಯಾವುದಾದ್ರೂ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ, ಈ ವ್ಲಾಗಲ್ಲಿ ಹೇಳಲ್ಲ. ಸೊ ಇಷ್ಟೇ ನನಗೆ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದು. ನನಗೆ ಜಾಸ್ತಿ ಆಗಿಲ್ಲ, ಅಥವಾ ವೀಡಿಯೋಗೋಸ್ಕರ ಆಗಿಲ್ಲದೆ ಇರೋದೆಲ್ಲ ಆಗೈತೆ ಅಂತ ಹೇಳಿ ಏನೋ ಸುಮ್ಮನೆ ವೀಡಿಯೋ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ನನಗಾಗಿರೋದು ಚಿಕ್ಕದು ಎಕ್ಸ್ಪೀರಿಯೆನ್ಸು. ಸೊ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಬಾಯ್.